ಇದು ಪವಿತ್ರ ಗೌಡ ದರ್ಶನ್ಗೆ ರಿಲೀಫ್ ನೀಡೋ ಸ್ಟೋರಿ ಅಂತಾನೆ ಹೇಳಬಹುದು. ಯಾಕಂದ್ರೆ ಚಾಲೆಂಜಿಂಗ್ ಸ್ಟಾರ್ ಹೊರಬರಲು ಇದೀಗ ಸಹಾಯ ಆಗೋ ಸುದ್ದಿ ಇದು. ಯಾಕಂದ್ರೆ ಈ ಕೊಲೆ ಕೇಸ್ ಏನಿದೆ ಅದನ್ನ ಕೋರ್ಟ್ ವಿಚಾರಣೆಯು ಈಗ ಕುತೂಹಲಕ್ಕೆ ಮೂಡಿಸುವಂತಹ ಒಂದು ಹೇಳಿಕೆಗಳನ್ನ ಆಗಿರಬಹುದು ಅಥವಾ ಒಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಇದು ಪವಿತ್ರ ಗೌಡ ದರ್ಶನ್ಗೆ ಬಿಗ್ ರಿಲೀಫ್ ನೀಡುವಂತ ಸ್ಟೋರಿ. ಚಾಲೆಂಜಿಂಗ್ ಸ್ಟಾರ್ ಏನು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಇದ್ರು. ಸೊ ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಸ್ ಹಾಗೂ ಪೊಲೀಸರಿಗೆ ಕೋರ್ಟ್ನಲ್ಲಿ ಹಿನ್ನಡೆ ಆಗಿದೆ. ತಾಯಿ ರತ್ನಪ್ರಭಾ ಅಂತಂದ್ರೆ ಏನು ರೇಣುಕಾಸ್ವಾಮಿ ಅವರ ತಾಯಿ ಇದ್ದಾರೆ ರತ್ನಪ್ರಭಾ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಲು ಇದೀಗ ಅರ್ಜಿಯನ್ನು ಹಾಕಲಾಗಿತ್ತು. ಹಾಗೆ ಮೃತ ರೇಣುಕಾಸ್ವಾಮಿ ಪರ ಹಾಕಿದಂತಹ ಅರ್ಜಿಯನ್ನ ಇದೀಗ ವಜಾ ಮಾಡಲಾಗಿದೆ. ಹಾಗೆ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಮನವಿಯನ್ನ ತಿರಸ್ಕರಿಸಿದ ಸೆಷನ್ ಕೋರ್ಟ್. ಹಾಗೆ ಪ್ರಾಸಿಕ್ಯೂಷನ್ ಪರವಾಗಿ ಸರಿಯಾಗಿ ಇದೀಗ ರತ್ನಪ್ರಭಾ ಸಾಕ್ಷಿಯನ್ನ ಹೇಳಿಲ್ಲ ಅಂತ ಇದೀಗ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಮನವಿಯನ್ನ ತಿರಸ್ಕರಿಸಿದ್ದಾರೆ ಸೆಷನ್ ಕೋರ್ಟ್. ಚಾಲೆಂಜಿಂಗ್ ಸ್ಟಾರ್ ಹೊರಬರಲು ಇದೀಗ ಸಹಾಯ ಆಗುವಂಥ ಸುದ್ದಿ. ಯಾಕೆ ಅಂತಂದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ದರ್ಶನ್ ಅವರು ಜೈಲು ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ. ಏನು ಪ್ರಾಸಿಕ್ಯೂಷನ್ಸ್ ಹಾಗೂ ಪೊಲೀಸರಿಗೆ ಕೋರ್ಟಲ್ಲಿ ಒಂದು ಹಿನ್ನಡೆ ಕಂಡಿರೋದು, ಹಾಗೆ ತಾಯಿ ರತ್ನಪ್ರಭಾ ಪ್ರತಿಕೂಲ ಕೂಡ ಸಾಕ್ಷಿ ಅನ್ನೋದು ಪರಿಗಣಿಸಲಾಗಿತ್ತು. ಹಾಗಾಗಿ ಅದನ್ನು ಅರ್ಜಿ ಕೂಡ ಹಾಕಲಾಗಿತ್ತು. ಆದರೆ ಮೃತ ರೇಣುಕಾಸ್ವಾಮಿ ಪರ ಹಾಕಿದಂತಹ ಈ ಒಂದು ಸಾಕ್ಷಿ ಏನು ಅವರ ತಾಯಿ ರತ್ನಪ್ರಭಾ ಅವರು ಸಾಕ್ಷಿ ಅಂತ ಹಾಕಿದಂತಹ ರೇಣುಕಾಸ್ವಾಮಿ ಪರವಾಗಿ ಹಾಕಿದಂತಹ ಅರ್ಜಿ ವಜಾ ಆಗಿದೆ. ಹಾಗಾಗಿ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಮನವಿಯನ್ನು ಇದೀಗ ಸೆಷನ್ ಕೋರ್ಟ್ ತಿರಸ್ಕರಿಸಿದೆ. ಹಾಗಾಗಿ ಪ್ರಾಸಿಕ್ಯೂಷನ್ ಪರವಾಗಿ ಸರಿಯಾಗಿ ರತ್ನಪ್ರಭಾ ಸಾಕ್ಷಿ ಹೇಳಿಲ್ಲ. ಏನು ಅವರು ಕೊಟ್ಟಿದ್ರು, ಏನು ಸಾಕ್ಷಿ ಹೇಳಬೇಕು ಅಂತ ಇತ್ತು, ಆ ಸಾಕ್ಷಿಯನ್ನು ತಾಯಿ ರತ್ನಪ್ರಭಾ ಅಂದರೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಸಾಕ್ಷಿಯನ್ನು ಕರೆಕ್ಟಾಗಿ ಹೇಳಿಲ್ಲ. ಏನು ಸೆಷನ್ ಕೋರ್ಟ್ ಮುಂದೆ ಯಾವುದೇ ರೀತಿ ಕರೆಕ್ಟ್ ಅಂದರೆ ಅವ್ರಿಗೆ ಅದು ನ್ಯಾಯ ಅಂತ ಅನಿಸಿಲ್ಲ ಅಥವಾ ಅದು ಸರಿ ಅಂತ ಅನಿಸಿಲ್ಲ. ಹಾಗಾಗಿ ಪ್ರಾಸಿಕ್ಯೂಷನ್ ಪರವಾಗಿ ಸರಿಯಾಗಿ ರತ್ನಪ್ರಭಾ ಅವರು ಸಾಕ್ಷಿ ಹೇಳದೇ ಇರುವಂತಹ ಕಾರಣ ಇದೀಗ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಈ ಸಾಕ್ಷಿಗೆ ಮನವಿ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ತಿರಸ್ಕರಿಸಿದೆ ಸೆಷನ್ ಕೋರ್ಟ್.